ಆರೆಂಜಿಗೆ ಬೆಳೆದ್ಬಿಟ್ಟಿದೀವ. ಅಕ್ಷಯ್ ಒಂದು ವಾರ ಟ್ರಿಪ್ಪ. ಯಾವುದು? ಫಸ್ಟ್ ಟೈಮ್ ನಾನು ಒಂದು ಕಾಲೇಜಿಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಸಖತ್ತಾಗಿ ಹೋಗ್ಬೇಕು ತಾನೆ, ಪಂಕಾಗಿ ಹೋಗೋಣ ಬನ್ನಿ ರೆಡಿಯಾಗಿ. ಮಗ ಈ ಥರದ್ದೆಲ್ಲ ನಮ್ಗೆ ಸೂಟೇ ಆಗಲ್ಲ ಅನ್ಸುತ್ತಲ್ಲ. ಅದಿಷ್ಟ ಆದರೆ ಇದಿಷ್ಟ ಆಗ್ತಾ ಇಲ್ಲ, ಇದಿಷ್ಟ ಆದರೆ ಅದಿಷ್ಟ ಆಗ್ತಾ ಇಲ್ಲ. ಯಾಕೆ ಈ ಥರ ಆಗ್ತಾ ಇದೆ ಬ್ರೋ? ಹಿಂಗೆ ಶರ್ಟ್ ಬಿಚ್ಚಿ ಕ್ಯಾಮ್ರಾ ಆನೆಲ್ಲ ಐತೆ. ಸ್ವಲ್ಪ ಡಾರ್ಕ್ ಬೇಕಿತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ. ಕ್ಯಾಮ್ರಾ ಆಫ್ ಮಾಡು, ಪ್ಯಾಂಟ್ ಬಿಚ್ತೀನಿ, ಅದನ್ನ ತೋರಿಸ್ಬಿಡ್ಬೇಕಾ? ಅದಿರಲಿ. ಅದೇ ಜಟ್ಲಾಗು ಬೇಜಾರಾದಾಗೆಲ್ಲ ಬರಬೇಕು. ನಮ್ಮ ಅಮ್ಮ ಕ್ಯಾರ ತಗೊಂಡು ರಪ 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 ಅಂತ ಹೊಡೆದು ಬಿಡುತ್ತೆ. ಇಷ್ಟೆಲ್ಲ ಹುಡ್ಕ ಸೀನ್ ಬೇಕಾ? ಹಿಂಗೆ ನಮ್ಮ ಮನೇಲಿ ನಾನು ಕಲೆಕ್ಷನ್ ಇಡಬೇಕು. ಅಷ್ಟು ಸಾಲ ಕಾಣಿಸ್ತದೆ ಅಲ್ಲ ಮಗ? ಹೌದು, ಡಾರ್ಕ್. ನಾನೇ ಫ್ಯಾಷನ್ ಡಿಸೈನರ್ ಆಗ್ಬೋದು ಅನ್ಸುತ್ತೆ. ನಮ್ದೇನಿದ್ರೆ ಈ ಥರ ಕ್ಲಾಸಿಕ್ ಆಗಿ ಸೋ ಮೆನಿ ಪಾಕೆಟ್ಸ್. ಏಯ್ ಫ್ಯಾಷನ್ ಡಿಸೈನರ್ ಯಾವ ಸಜೆಸ್ಟ್ ಮಾಡು. Hi darlings, uncle, aunties, putani, kids, boys and my darlings. Welcome to my YouTube channel. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ನೈಟ್ ನಾನು ಇವಾಗ ಓಡ್ತಾ ಇದ್ದೀನಿ ಬೆಂಗಳೂರಿಗೆ, ಕಾಲೇಜ್ ವಿಸಿಟ್ ಇದೆ ಅಂತ. ಸೊ ಚಿಟ್ಟೆಗೆ ನಾನು ಚಿಟ್ಟೆ ಬರ್ಡೇ ದಿನ ನಾನು ಇರೋಕ್ಕಾಗಲ್ಲ. ಚಿಟ್ಟು ಹ್ಯಾಪಿ ಬರ್ಡೇ ಬೇಬಿ. Thank you. Still 3 hours left. Still 3 hours left. Only 3 hours. ಓಕೆ ಬೇಬಿ, ನಾನು ಬೆಂಗಳೂರಿಗೆ ಓಡ್ತಾ ಇದ್ದೀನಿ, ಬರಲಾ? Okay, bye. ಬಾಯ್, ಲವ್ ಯು. Bye. ಬಾಯ್. ನೋಡಿ ನನ್ನ ಜೊತೆ ನಮ್ಮ ಹುಡುಗ ಪ್ರಣವ್ ಬರ್ತಾ ಇದ್ದಾನೆ. ಸೊ ಇವಾಗ ನಾವು ಮಿಡ್ ನೈಟ್ ಎಷ್ಟೊತ್ತ ಮುಂಚೆ, ಇವಾಗ ಆಲ್ಮೋಸ್ಟ್ 9:30 ಆಗಿದೆ. ಇವಾಗ ನಾವು ಮೈಸೂರು ಬಿಡ್ತಾ ಇದ್ದೀವಿ ಬೆಂಗಳೂರಿಗೆ. 10 ಆಗ್ತಿದೆ, ಆಲ್ಮೋಸ್ಟ್ 10 ಆಗ್ತಿದೆ. ಇವಾಗ ಬೆಂಗಳೂರು ಓಡ್ತಾ ಇದ್ದೀವಿ ನಮ್ಮ ಮನೆಯಿಂದ. ಬನ್ನಿ. ಒಂದು ವಾರ ಟ್ರಿಪ್ಪ. ಯಾವುದು? ಯಾರು ದೇಶಾಂತರ ಹೋಗ್ಬಿಡೋಣ ಹೇಳು. ಸುಮ್ಮನೆ ಟೆಂಪಲ್ ರನ್ ಹೋಗೋದ? ಏನ ಫ್ಯಾಮಿಲಿ ಜೊತೆನೂ ಟೆಂಪಲ್, ಫ್ರೆಂಡ್ಸ್ ಜೊತೆನೂ ಟೆಂಪಲ್. ಏನಪ್ಪ ವಾಪ, ನಾನು ಒಬ್ಬನೇ ಇದ್ರು ಟೆಂಪಲ್ ಹೋಗ್ತೀನಿ. ಬೇರೆ ಬೇರೆ ಹೇಳು. ಬೇರೆ. ಸೊ ಡಾರ್ಲಿಂಗ್ಸ್, ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಆನ್ ದ ವೇ ನನ್ನ ಫ್ರೆಂಡ್ ಮನೆ ಇತ್ತು, ಅಲ್ಲಿಗೆ ವಿಸಿಟ್ ಹಾಕಿ ಅವನ್ನ ಮಾತಾಡಿಸ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಕವ್ವು ಕವ್ವು ಓನ್ಲಿ ಕವ್ವು, ಐ ವಾಂಟ್ ಯರ್ ನವ್ವು, God I am dying now, she's happy how. This song for you boys, we don't have choice. Why this colaveri why this colaveri why this colaveri. ಮಾಮೂಲಿ ಕೊಡ್ಬೇಕು ಅನ್ಸುತ್ತೆ. ಏನು ಮಚ್ಚ? ಯಪ್ಪ ದೇವ್ರೆ, ಟೀ ಕುಡಿದಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯ್ತು. ಮತ್ತೆ ಆನ್ ಮಾಡ್ದ. ಅಂಗಡಿ ಮುಚ್ಚಿ ಅಂತನಾ? ಏನಂದ್ರೆ ಅರ್ಥ? ಆ್ಯಕ್ಚುಲಿ ನಂಗಂತೂ ತುಂಬ ನಿದ್ದೆ ಬರ್ತಾಯಿತ್ತು. ಅದಕ್ಕೆ ಗಾಡಿನ ಸೈಡ್ಗೆ ಹಾಕಿ 2 ಲೋಟ ಟೀ ಕುಡಿದ್ಮೇಲೆ ನಿದ್ದೆ ಹೋಯ್ತು. ಒಂದಂತೂ ಅರ್ಥ ಆಯಿತು, ಟೀ ಕುಡಿದ್ರೆ ನಿದ್ದೆ ಹೋಗುತ್ತೆ ಅಂತ. ನಾನು ಯಾವಾಗಲೂ ಮೈಸೂರು ಟು ಬೆಂಗಳೂರು ಬಂದರೆ ಇಲ್ಲಿ ಇಳ್ಕೊಂಡ್ಬಿಡ್ತೀನಿ ಬಸ್ಸಲ್ಲಿ. ಇಲ್ಲಿ ಇಳ್ಕೊಂಡು ಇಲ್ಲಿಂದ ಮೆಟ್ರೋ ತೊಗೊಂಡು ರಾಜಾಜಿನಗರ ಹೋಗ್ಬಿಡ್ತೀನಿ. ಅದು ಬೆಸ್ಟ್. ಅದು ಆ್ಯಕ್ಚುಲಿ ಸ್ಯಾಟಲೈಟ್ಗೆ ಹೋಗಿ ಇಲ್ಲಿಂದ ಸ್ಯಾಟಲೈಟ್ಗೆ ಹೋಗೋಷ್ಟೊಳಗೆ ನಾನು ನಮ್ಮ ರೂಮ್ಗೆ ಹೋಗ್ಬಿಟ್ಟಿರ್ತೀನಿ ಆರಾಮಾಗಿ. ಸ್ಯಾಟಲೈಟ್ಗೆ ಹೋಗಿ ಅಲ್ಲಿಂದ ರ್ಯಾಪಿಡೋ ಮಾಡ್ಕೊಂಡು ಅಲ್ಲಿಂದ ಹೋಗಿ ಬಿಗ್ಗೆಸ್ಟ್ ಟಾಸ್ಕ್ ಬದಲು ಇಲ್ಲೇ ಹೇಳ್ಕೊಂಡು ಮೆಟ್ರೋಗೆ ಹೋಗ್ಬಿಡ್ತೀನಿ. ಎಲ್ಲಿಗೆ ಹೋಗ್ತಾ ಇದೀವಿ ಮಚ್ಚಿ? ಶಾಪಿಂಗ್. ಓಕೆ, ನಮ್ಮ ಡಾರ್ಲಿಂಗ್ ಇಲ್ಲಿ ನಿಂತಿದೆ. ಯಾಕೋ ಬರಲ್ವೇನೋ? ಬಂದೆ. ಬಾ. ಹೆಂಗ್ ಬಂದು ನಿಲ್ಸವ್ ನೋಡಲ್ಲಿ. ಡಾರ್ಲಿಂಗ್ಸ್, ನೀವಂತೂ ಗಾಡಿ ಓಡಿಸ್ಬೇಕಾದ್ರೆ ರೆಸ್ಪಾನ್ಸಿಬಲ್ ಆಗಿ ಓಡಿಸಿ ಡಾರ್ಲಿಂಗ್ಸ್. ಎಲ್ಲೆಲ್ಲ ಬರ್ತವ್ರೆ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಭಯ್ಯ? ನೀನು ಹೇಳು ಎಲ್ಲೋಗೋಣ ಅಂತ. H&M ಹೋಗೋಣ, ಝಾರಾ ಹೋಗೋಣ, ಇಲ್ಲ ಅಂತಂದರೆ ಏನದು ವೆಸ್ಟ್ ಸೈಡ್, ಅಲ್ಲಿ ಚೆನ್ನಾಗಿರುತ್ತೆ ತಾನೆ? ವೆಸ್ಟ್ ಸೈಡಲ್ಲೂ ಕಲೆಕ್ಷನ್ಸ್ ಇರುತ್ತೆ, H&M ಅಲ್ಲೂ ಕಲೆಕ್ಷನ್ಸ್. ಇಲ್ಲಿ ಒರಾಯನಲ್ಲೂ ಇದೆ, ಮಂತ್ರಿ ಮಲ್ಲಲ್ಲೂ ಇದೆ H&M. ಯಾವುದಕ್ಕೆ ಹೋಗೋಣ? ಯಾವುದು ಹತ್ರ ಇದೆ? ಒರಾಯನ. ಮತ್ತೆ ಒರಾಯನ್ಗೆ ಹೋಗೋಣ. ಓಕೆ ಡನ್.
ಡಾರ್ಲಿಂಗ್ಸ್ ಹೆಂಗೆ ಗೊತ್ತಾ ವಿಷಯ, ಆ್ಯಕ್ಚುಲಿ ನನ್ನ ನಾಳೆ ಒಂದು ಕಾಲೇಜ್ ಇವೆಂಟಿಗೆ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಒಂದು ಕಾಲೇಜಿಗೆ ಗೆಸ್ಟಾಗಿ ಹೋಗ್ತಾ ಇದ್ದೀನಿ. ಸಖತ್ತಾಗಿ ಹೋಗ್ಬೇಕು ತಾನೆ, ಪಂಕಾಗಿ ಹೋಗೋಣ ಬನ್ನಿ ರೆಡಿಯಾಗಿ. ವಿಷಯ ಏನಪ್ಪ ಅಂತ ಅಂದರೆ ಲಾಸ್ಟ್ ಮಂತ್ ನನ್ನ ಇನ್ನೂ ಒಂದು ಕಾಲೇಜ್ ಇನ್ವೈಟ್ ಮಾಡಿದ್ರು. ಬಟ್ ನಾನೇ ಈಗಲೇ ಆ ರೇಂಜಿಗೆ ಫೇಮಸ್ ಆಗಿಬಿಟ್ಟಿದ್ದೀವ ನಾವು, ಒಂದು ಕಾಲೇಜಿಗೆ ಗೆಸ್ಟಾಗಿ ಹೋಗೋ ಥರ ಅಂತ ಅಂದ್ಕೊಂಡಿದ್ದೆ. ಅವಾಗ ನಾನೇ ಹೋಗಿರಲಿಲ್ಲ. ಬಟ್ ಇವಾಗೇನೋ ಅನ್ನಿಸ್ತಾ ಇದೆ ಹೋಗ್ಬೇಕು ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫಸ್ಟ್ ಕಾಲೇಜು ಗೆಸ್ಟಾಗಿ ಹೋಗ್ತಾ ಇರೋವಂಥದ್ದು. ಡಾರ್ಲಿಂಗ್ಸ್, ಐ ಆಮ್ ಕಮಿಂಗ್, ಲವ್ ಯು ಆಲ್. ಆ್ಯಕ್ಚುಲಿ ನನ್ನ ಜೊತೆ ನಾನು ಫ್ಯಾಷನ್ ಡಿಸೈನರ್ನ ಕರ್ಕೊಂಡ್ಬಂದಿದ್ದೀನಿ, ಪ್ರಣವ್ ಫ್ಯಾಷನ್ ಡಿಸೈನರ್. ಯಾರ್ಯಾರು ಫ್ಯಾಷನ್ ಡಿಸೈನ್ ಮಾಡಿದ್ಯಾ ಮಗ? ಫಸ್ಟ್ ಮಾಡ್ತಿರೋದು ಇವ್ರಿಗೆ. ನಿನ್ನ ಲಕ್ ಚೇಂಜ್ ಆಗುತ್ತೆ ಹೋಗಿ. ಯಾವುದು ಒಂದು ಇಷ್ಟ ಆಗ್ತಲ್ವಲ್ಲ. ಏಯ್ ಫ್ಯಾಷನ್ ಡಿಸೈನರ್, ಯಾವ್ದು ಸಜೆಸ್ಟ್ ಮಾಡು. ನೋಡ್ತಾ ಇದ್ದೀನಿ ನೋಡಿ, ಇವೆಲ್ಲ ಹುಡೀಸ್ ಎಲ್ಲ ಬೇಡ. ಚೆನ್ನಾಗಿದೆ ಇದು. ದಿಶೋನ್ ಏಯ್ ಬೇಡ, ನಂಗೆ ಸೂಟ್ ಆಗಲ್ಲ ಅನ್ಸುತ್ತೆ ಇದು. ನಿಮ್ಗೆ ಡಾರ್ಕ್ ಕಲರ್ ಬೇಕು. ಡಾರ್ಕ್ ಕಲರ್ ಬೇಕಾ? ಓಕೆ, ಇದೇ ಥರ ಟೈಪಲ್ಲಿ ಡಾರ್ಕ್ ಕಲರ್. ಮಗ ಈ ಥರದ್ದೆಲ್ಲ ನಮ್ಗೆ ಸೂಟೇ ಆಗಲ್ಲ ಅನ್ಸುತ್ತಲ್ಲ. ನಂಗಂತೂ ಚಾನ್ಸೇ ಇಲ್ಲ. ಅಕ್ಷಯ್ ಪೂಕಿ ಅಂದ್ಬಿಡ್ತಾರ. ನಮಗೆ ಡೀಸೆಂಟ್ ಆ್ಯಂಡ್ ಮಾಸ್ ಆಗಿರಬೇಕು. ಇದೊಂಥರ ಏನಂತಾರೆ, ಗರ್ಲಿ ಆಗಿದೆ. ಹೋಗ್ತಾ ಇರೋದು ವುಮೆನ್ಸ್ ಕಾಲೇಜ್ಗೆ, ಇಷ್ಟ ಆಗುತ್ತೆ ಹುಡುಗಿರಿಗೆ. ಬಟ್ ನಂಗೆ ಇಷ್ಟ ಆಗ್ತಾಯಿಲ್ಲ. ಎಕ್ಸೆಪ್ಟ್ ಹಿಂಗೆ ನಮ್ಮ ಮನೇಲಿ ನಾನು ಕಲೆಕ್ಷನ್ ಇಡಬೇಕು ಅಷ್ಟು ಆದಷ್ಟು ಬೇಗ ಇಡ್ತೀನಿ ನಾವು. ಇಲ್ಲಿ ಯಾವುದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಡಾರ್ಲಿಂಗ್ಸು, ಅದಕ್ಕೆ ನಾವು ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಅದೇ ಜೆಟ್ಲಾಗು. ಬೇಜಾರಾದಾಗೆಲ್ಲ ಬರಬೇಕು. ಬೇಜಾರಾಗ್ತೈತಾ ಬಾಯಿಲಿ ಹೋಗೋಣ ಅಂತ ಬರಬೇಕು. ಬೇಜಾರಾಯ್ತು ಅಂದರೆ ಅಕ್ಷಯ್ಗೆ ಫೋನು, ಬನ್ನಿ ಹೋಗೋಣ ಜೆಟ್ಲಾಗ್ಗೆ. ಬನ್ನಿ ಜೆಟ್ಲಾಗ್. ಬರುತ್ತೆ ಆ ದಿನ ಬರುತ್ತೆ ಮಗ, ಆದಷ್ಟು ಬೇಗ ಬರುತ್ತೆ. ಅವ್ನ ಅಕ್ಕನಿಗೆ ಯಾವ ಡ್ರೆಸ್ ತಗೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ತಲೆಯಲ್ಲಿ ಆ್ಯಕ್ಚುಲಿ ಏನಿದೆ, ಆ ಬ್ಲೂ ಕಲರ್ ಡಾರ್ಕ್ ಬ್ಲೂ ಶರ್ಟ್, ಲೈಟ್ ಬ್ಲೂ ಬ್ಯಾಗಿ ಜೀನ್ಸ್, ಒಂದು ವೈಟ್ ಸ್ನೀಕರ್ಸ್ ಅಂತ ಇದೆ. ಸೊ ಅದಕ್ಕೆ ಬೇರೆ ನೋಡಿದೆಲ್ಲ ಇಷ್ಟ ಆಗ್ತಾ ಇಲ್ವಾ ಏನೋ ಗೊತ್ತಾಗ್ತಾ ಇಲ್ಲ. ಯಪ್ಪ, ಇವಾಗ ಇದು ಇಷ್ಟ ಆಗದೆ ಇವಾಗ ಮಂತ್ರಿಗೆ ಹೋಗ್ತಾ ಇದೀವಿ. ಮಂತ್ರಿಯಲ್ಲಿ ಹೋಗಿ ಅಲ್ಲೂ ಇಷ್ಟ ಆಗಲಿಲ್ಲ ಅಂದರೆ ನೋಡಬೇಕು. ಅಲ್ಲಿ ಸಿಗ್ಲಿಲ್ವಾ ಹಂಗೆ ಹೋಗ್ಬಿಡ್ತೀನಿ ನಾನು. ಇಲ್ಲ ಅಂದರೆ ಆ ಥರ ಅಷ್ಟು ಬೇಗ ಜಡ್ಜ್ ಮಾಡ್ಬೇಡ ಮಗ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಹಂಗೆ ಅಂದರೆ ನನ್ನ ಹತ್ರ ಇರೋ ಬೆಸ್ಟ್ ಕಲೆಕ್ಷನ್ಸಲ್ಲಿ ಯಾವುದೋ ಒಂದು ಹಾಕೊಂಡು ಹೋಗ್ತೀನಿ. ಏನು ನಾನು ಅದನ್ನೇ ಹೇಳಕ್ಕೆ ಅಂತ ಬಂದೆ, ನೀವು ತಪ್ಪು ತಿಳ್ಕೊಂಡ್ರಿ. ಮುಖ ನೋಡಿದ್ರೆ ನಂಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಒಳ್ಳೆ. ಇಷ್ಟೆಲ್ಲ ಹುಡುಕ ಸೀನ್ ಬೇಕಾ? ಬೇಕು ಅಣ್ಣಾಜಿ, ಬೇಕು ಅಂದರೆ ಬೇಕು. ಓಕೆ, ಇವಾಗ ನಾವು ಆಟೋದಲ್ಲಿ ಅಂದರೆ ರ್ಯಾಪಿಡೋದಲ್ಲಿ ಹೋಗ್ತಾ ಇದ್ದೀವಿ ಮಂತ್ರಿ ಮಲ್ಲಿಗೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಕೂಡ ಸಿಗಲಿಲ್ಲ ಅಂದರೆ ಡಾರ್ಲಿಂಗ್ಸ್, ಬ್ಲೂ ಅಂತ ಬಡ್ಕೋತಾ ಇದೆ. ಬ್ಲೂ ಒಂದಿದೆ, ಬಟ್ ನನಗೆ ಈ ಥರ ಸೋ ಮೆನಿ ಪಾಕೆಟ್ಸ್ ಇಷ್ಟ ಆಗ್ತಾ ಇಲ್ಲ. ಅದಿಷ್ಟ ಆದರೆ ಇದಿಷ್ಟ ಆಗ್ತಾ ಇಲ್ಲ, ಇದಿಷ್ಟ ಆದರೆ ಅದಿಷ್ಟ ಆಗ್ತಾ ಇಲ್ಲ. ಯಾಕೆ ಈ ಥರ ಆಗ್ತಾಯಿದೆ? ಈ ಕಲರ್ ಒಂಥರ ಚೆನ್ನಾಗಿದೆ ಅಲ್ಲ. ನಮ್ಮ ಫ್ಯಾಷನ್ ಡಿಸೈನರ್ ಎಲ್ಲಿದ್ದಾನೆ? ಅಲ್ಲಿದ್ದಾನೆ. ಈ ಥರ ಹಾಕಲ್ಲ ನಾನು? ಈ ಥರ ಬೇಡ. ಹಾಂ, ನಮ್ದೇನಿದ್ರೆ ಈ ಥರ ಕ್ಲಾಸಿಕ್ ಆಗಿ, ಬಟ್ ಈ ಥರ ಬೇಡ ಅಂತೀಯಾ? ಇದೇ ಥರ ಹಾಕೋದು ನನ್ನ ಮಗನೇ. ಏನಕ್ಕೆ ಬೇಡ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನೀನೇ ಫಿಕ್ಸ್ ಆಗ್ಬಿಟ್ಟಿದ್ಯಾ ನೋಡಿ. ಅದೇ ಥರ ಹಾಕ್ತೀನಿ ಇವಾಗ. ಇದನ್ನೇನಾದ್ರು ನಾನು ಹಾಕೊಂಡು ಹೋದ್ರೆ ಮಚ್ಚ, ನಮ್ಮ ಅಮ್ಮ ಕ್ಯಾರ ತಗೊಂಡು ರಪ ಅಂತ ಹೊಡೆದ್ಬಿಡುತ್ತೆ. ಆ್ಯಕ್ಚುಲಿ ಇವಾಗ ಗೈಸ್ ಏನು ಗೊತ್ತಾ, ನಂದು ಆಲ್ರೆಡಿ ನನಗೆ ಬೇಕಿದ್ದ ಬ್ಲೂ ಶರ್ಟ್ ಸಿಕ್ಕಿದೆ. ಅದ್ರ ಜೊತೆಗೆ ಗ್ರೀನ್ ಕಲರ್ ಶರ್ಟ್ ಕೂಡ ತೊಗೊಂಡಿದ್ದೀನಿ. ಒಳಗಡೆ ವೈಟ್ ಟೀ ಶರ್ಟ್ ಹಾಕ್ತೀನಿ. ವೈಟ್ ಟೀ ಶರ್ಟ್ ಗೋಸ್ ಗುಡ್ ವಿತ್ ಬ್ಲೂ ಆ್ಯಂಡ್ ಗ್ರೀನ್, ಎರಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನ್ಗೆ ಆಲ್ರೆಡಿ ಒಂದು ಪ್ಯಾಂಟ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಪಾಚಿ ಗ್ರೀನ್ ಸಮಥಿಂಗ್. ನಮ್ಗೆ ಇವಾಗ ಬೇಕಿರೋದು ಬ್ಲೂ ಪ್ಯಾಂಟ್, ಸ್ಕೈ ಬ್ಲೂ ಪ್ಯಾಂಟ್. ಮುಗಿ ಚೆನ್ನಾಗಿದೆ ಅಲ್ಲ ಇದು? ಎಸ್, ದಿಸ್ ಬ್ಲೂ ಪ್ಯಾಂಟ್ ಫಾರ್ ಬ್ಲೂ ಶರ್ಟ್, ದಿಸ್ ಪ್ಯಾಂಟ್ ಈಸ್ ಫಾರ್ ಗ್ರೀನ್ ಶರ್ಟ್. ಗ್ರೀನ್ ಶರ್ಟಿಗೆ ಬ್ಲೂ ಶರ್ಟಿಗೆ ಒಳಗಡೆ ಒಂದು ವೈಟ್ ಟೀ ಶರ್ಟ್ ಬರುತ್ತೆ. ಬ್ರೋ ಹಿಂಗೆ ಶರ್ಟ್ ಬಿಚ್ಚಿ ಕ್ಯಾಮ್ರಾ ಆನೆಲ್ಲ ಐತೆ. ಎಂತ ಚೆನ್ನಾಗಿ ಬೆಲೆ ಇಲ್ವಾ ಗಂಡ್ಮಕ್ಳು? ವೈಟ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ಹೌದು ಡಾರ್ಲಿಂಗ್ಸ್, ಹೆಂಗೆ ಕಾಣಿಸ್ತಾ ಇದೆ ವೈಟ್? ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ವೈಟ್? ಓಕೆ, ಐ ವಿಲ್ ಗೋ ವಿತ್ ದಿಸ್ ಟೀ ಶರ್ಟ್ ಓನ್ಲಿ. ಇನ್ನೂ 2 ಟೀ ಶರ್ಟ್ ಇದೆ,
ಅದೇನು ವೇರ್ ಮಾಡಲ್ಲ, ನಂಗೆ ಇದೇ ಇಷ್ಟ ಆಗೋಯ್ತು. ವೇರ್ ಮಾಡ್ತಿದ್ದಂಗೆ ಡ್ರೆಸ್ ಎಲ್ಲ ಹಂಗೆ ಡಾರ್ಲಿಂಗ್ಸ್, ನಂಗೆ ಇಷ್ಟ ಆಗ್ಬಿಟ್ರೆ ಮುಗೀತು, ಅದು ಬೇಕೇ ಬೇಕು, ಇನ್ನೊಂದೆಲ್ಲ ನೋಡೋದು ಸೀನೇ ಇಲ್ಲ. ನಾನೇ ಫ್ಯಾಷನ್ ಡಿಸೈನರ್ ಆಗ್ಬೋದು ಅನ್ಸುತ್ತೆ, ಬಿಕಾಸ್ ನನಗೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಾನು ಫಿಕ್ಸ್ ಆಗಿದ್ದೆ ಬ್ಲೂ ಆ್ಯಂಡ್ ವೈಟ್ ಹೋಗೋಣ ಅಂತ. ಗ್ರೀನ್ ನೋಡಿದೆ, ಗ್ರೀನ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು. ಎಸ್, ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಮಗ? ಹೌದು. ಡಾರ್ಲಿಂಗ್ಸ್ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಾನು ಬ್ಲೂ ಆ್ಯಂಡ್ ವೈಟ್ ಇದೇ ಕಾಂಬಿನೇಷನಲ್ಲಿ ಬ್ಲೂ ಪ್ಲಸ್ ವೈಟ್ ಬರೋಣ ಅನ್ಕೊಂಡೆ, ಬಟ್ ಇಲ್ಲಿ ಗ್ರೀನ್ ಆ್ಯಂಡ್ ವೈಟ್ ತುಂಬ ಸಕಲಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಡಿಮ್ ಲೈಟಿಂಗ್ ಇದೆ, ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ, ಬಟ್ ಸೂಪರ್ ಆಗಿ ಕಾಣಿಸ್ತದೆ. ಹಿಂಗೆ ಚೆನ್ನಾಗಿದೆ, ಹಿಂಗೆ ಚೆನ್ನಾಗಿದೆ. ಬ್ಲ್ಯಾಕ್ ಪ್ಯಾಂಟಿಗೆ ಚೆನ್ನಾಗಿ ಕಾಣಿಸ್ತದೆ ಅಲ್ಲ? ಹೌದು. ಈ ಕಾಂಬಿನೇಷನ್ ಎಲ್ಲ ಹೋಗ್ಬಿಡಲ್ಲ? ಒಂದ್ಸತಿ ಬ್ಯಾಗಿಯಲ್ಲೂ ನೋಡಿ. ಸ್ವಲ್ಪ ಡಾರ್ಕ್ ಬೇಕಿತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಲೈಟ್ ಬೇಕಿತ್ತು ಅನಿಸ್ತದೆ, ಬಿಕಾಸ್ ದಿಸ್ ಇಸ್ ಡಾರ್ಕ್, ದಿಸ್ ಇಸ್ ಲೈಟ್. ಇಲ್ಲಿ ಸ್ಕೈ ಬ್ಲೂ ಹಾಕಿ ನೋಡೋಣ. ಟ್ರೈ ಮಾಡಿ. ಕ್ಯಾಮ್ರಾ ಆಫ್ ಮಾಡು, ಪ್ಯಾಂಟ್ ಬಿಚ್ತೀನಿ, ಅದನ್ನ ತೋರಿಸ್ಬಿಡ್ಬೇಕಾ? ಅದು ಇರಲಿ. ಮನೆಯಲ್ಲಿ ಹಾಕೊಂಡಿಲ್ಲ. ಇದು ಯಾವ ಸೈಜ್ ತಂದಿದೀವೋ? ಯಜಮಾನ ಪಿಕ್ಚರಲ್ಲಿ ಅವ್ರ ಅಜ್ಜಿ ವಿಷ್ಣುವರ್ಧನ್ ಹೊಲ್ಕೊಟ್ಟಿರ್ತಾರಲ್ಲ ಆ ಥರ ಐತಲ್ಲೋ. ಆ್ಯಕ್ಚುಲಿ ಬಿಲ್ಲಿಂಗ್ ಪಾರ್ಟ್ನ ತೋರಿಸಿಲ್ಲ. ಬಿಲ್ಲಿಂಗ್ ಪಾರ್ಟ್ನ ಏನಾದ್ರು ನಮ್ಮಮ್ಮ ನೋಡಿದ್ರೆ ಕೇಲ್ ಕತಮ್ ನಾಟಕ ಬಂದ್ ಅಕ್ಷಯಿ ಬರಪ್ಪ ಇಲ್ಲಿ ಅಂತ ಕರೆದು ಕೈ ಕಾಲನ್ನ ಮುರಿದು ಕೂರಿಸ್ಬಿಡ್ತಾರೆ. ಆ್ಯಕ್ಚುಲಿ ಬಿಲ್ಲಿಂಗ್ ಪಾರ್ಟ್ನ ತೋರಿಸಿಲ್ಲ. ನಮ್ಮಮ್ಮ ಏನಾದರೂ ಬಿಲ್ಲಿಂಗ್ದು ಏನಾದರೂ ನೋಡಿದ್ರೆ ಅಷ್ಟೇ, ಕೇಲ್ ಕತಮ್ ನಾಟಕ ಬಂದ್ ಗಯಾ. ಹಾಂ, ಮನ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ನಾವು ಅಂದ್ಕೊಂಡಿದ್ದ ಥರ ಸಿಕ್ಕಿದ್ರೆ. ಹೌದು. ನಿನಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗುತ್ತೆ. ಬೈಕ್ ಹೊಡಿರ್ತೀಯಲ್ಲ ಮಚ್ಚ, ಸೀರಿಯಸ್ ಆಗಿ ಇಲ್ಲಿ ಎಷ್ಟು ಅಂಗಡಿ ಸುತ್ತಿಸ್ದ ಇವನು ಅಂತ. ಇಲ್ಲ. ಬಟ್ ಎಲ್ಲೂ ಕೂಡ ಜಾಸ್ತಿ ವೇರೇ ಮಾಡಿಲ್ಲ ನಾನು. ಇಷ್ಟ ಆಗಿ ನಾನು ಒಂದೇ ಕಡೆ ವೇರ್ ಮಾಡಿದ್ದು, ಇದೇ ಡ್ರೆಸ್ನ ಮಾತ್ರ ನಾನು ವೇರ್ ಮಾಡಿದ್ದು. ಬರೀ ನೋಡ್ತಾ ಇದ್ವಿ ಅಷ್ಟೇ, ಬೇರೆಲ್ಲ ಮಾಡಿ ಆ ಥರ ಟೈಮ್ ವೇಸ್ಟ್ ಮಾಡಿಲ್ಲ. ಅದು ಖುಷಿ ಪಡ್ಬೇಕು ನಿಮ್ಗೆ ಅಲ್ವಾ? ಅದು ನಿಜ. ಬಟ್ ತುಂಬ ಕಡೆ ಹುಡುಕಿ ನಾನು ಅಂದ್ಕೊಂಡಿದ್ದ ಥರನೇ ಸಿಕ್ಕಿದೆ, ಬಟ್ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಬ್ಲೂ ಅಂದ್ಕೊಂಡಿದ್ದೆ ನಾನು, ಗ್ರೀನ್ ಸಿಕ್ಕಿದೆ ಸ್ವಲ್ಪ ಚೂರು ಅಷ್ಟೇ ಡಾರ್ಲಿಂಗ್ಸ್. ಓಕೆ ಡಾರ್ಲಿಂಗ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಲವ್ ಯು, ಬಾಯ್, ಟಾಟಾ, ಸಿ ಯು.